ಮಾಲೂರು ತಾಲ್ಲೂಕಿನಲ್ಲಿ ಮೊದಲ ಬಾರಿಗೆ ಅಂಬಿಗರ ಚೌಡಯ್ಯನವರ 905ನೇ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ಈ ವೇಳೆ ಅಂಬಿಗರ ಚೌಡಯ್ಯನವರ ಪಲ್ಲಕ್ಕಿ ವಿವಿಧ ಕಲಾತಂಡಗಳೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಸಮುದಾಯದ ಮುಖಂಡರು ಸಿಹಿ ಹಂಚಿ ಸಂಭ್ರಮಿಸಿದರು. ಈ ದಿನ ಅಂಬಿಗರ ಚೌಡಯ್ಯವರ ದಿನಾಚರಣೆಯನ್ನು ಇವತ್ತು ದಿವಸ ಹಮ್ಮಿಕೊಂಡಿದ್ದೀವಿ. ಮಾಲೂರು ತಾಲೂಕಿನಲ್ಲಿ ಇದೇ ಪ್ರಥಮ ಬಾರಿ ಏನಿದೆ ಬೆಸ್ತರು ಹಾಗೂ ಗಂಗಮತಸ್ಥರ ಒಂದು ಜನಾಂಗದಿಂದ ಒಂದು ದಿವಸ ಪ್ರಾರಂಭ ಮಾಡಿದ್ದೀವಿ. ನಾವು ಈ ಒಂದು ತಾಲೂಕಿನಲ್ಲಿ ಸುಮಾರು 5-6 ಸಾವಿರ ಜನ ನಾವು ಇದ್ದೀವಿ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಜನಾಂಗವನ್ನ ಕರೆದುಕೊಂಡು ಬಂದು ನಾವು ಮಾಡೋರಿದ್ದೀವಿ. ಜೊತೆಗೆ ಸರ್ಕಾರದಿಂದ ಬರ್ತಕ್ಕಂಥ ನಮ್ಗೆ ಸೌಲಭ್ಯಗಳು ನ್ಯಾಯವಾಗಿ ಸಿಗ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ತಹಸೀಲ್ದಾರ್ಗೆ ಮನವಿಯನ್ನು ಸಹ ಮಾಡ್ಕೊಂಡಿದ್ದೀವಿ. ತಹಸೀಲ್ದಾರರು ಹೊಸದಾಗಿ ಬಂದಿದ್ದಾರೆ, ಅವ್ರಿಗೂ ಅವ್ರ ಗಮನಕ್ಕೆ ತಂದಿದ್ದೀವಿ. ನಮ್ಮ ಜನಾಂಗ ಏನಿದ್ದಾರೆ ಅವರಿಗೆ ಸರ್ಕಾರದಿಂದ ಸೌಲಭ್ಯಗಳು ಸಿಗಲೇಬೇಕು. ಅಂಬಿಗರ ಚೌಡಯ್ಯವರ ದಿನಾಚರಣೆಯನ್ನು ಇವತ್ತು ದಿವಸ 905ನೇ ದಿನಾಚರಣೆಯನ್ನು ಇವತ್ತು ದಿವಸ ಹಮ್ಮಿಕೊಂಡಿದ್ದು ಎಲ್ಲ ಕುಲಬಾಂಧವರು ಸಹ ತಾಲೂಕಿನಿಂದ ಬಂದಿದ್ದಾರೆ. ಇವತ್ತು ದಿವಸ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಂಡಿದ್ದಾರೆ. ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ನಮಸ್ಕಾರ. ಈ ದಿನ ಅಂಬಿಗರ ಚೌಡಯ್ಯನವರ 905ನೇ ಜಯಂತ್ಯೋತ್ಸವ ಈ ಮಾಲೂರು ತಾಲೂಕಿನ ದಸ್ತರು ಹಾಗೂ ಗಂಗಮತಸ್ಥರು ಏನಿದ್ದೀರಿ ಇದೇ ಮೊದಲನೇ ಬಾರಿಗೆ ನಾವು ಜಯಂತ್ಯೋತ್ಸವ ಆಚರಣೆ ಮಾಡ್ತಾ ಇರೋದು. ನಮ್ಮ ತಹಶೀಲ್ದಾರ್ ಮೇಡಮ್ ಅವರು ಇವತ್ತೇ ಚಾರ್ಜ್ ತಗೊಂಡು ನಮಗೆ ಏನೆಲ್ಲ ಆಶ್ವಾಸನೆಯನ್ನು ನೀಡಿದ್ದಾರೆ ಅವರಿಗೆ ನಾವು ಕೃತಜ್ಞತೆಗಳು. ಮತ್ತು ನಾನು ಈ ಚಿತ್ತಿರುತ್ತಿ ಗ್ರಾಮ ಪಂಚಾಯತಿ ಅಧ್ಯಕ್ಷನು ಆಗಿ ಒಂದು 15 ದಿವಸ ಆಯ್ತು. ನಮಗೆ ನಮ್ಮ ಜನಾಂಗಕ್ಕೆ ಏನೆಲ್ಲ ಸೌಕರ್ಯಗಳು ಬೇಕು ಅವೆಲ್ಲ ತಿಳ್ಕೊಡ್ಬೇಕಂತ ಮೇಡಮ್ ಅವರು ಮನವಿ ಮಾಡ್ಕೊಂಡಿದ್ದೀರಿ. ಹೇಳ್ತಾ ಮುಂಬರುವ ದಿನಗಳಲ್ಲಿ ನಾವು ಪ್ರತಿಯೊಂದು ಜನಾಂಗ ಏನೈತೆ ಅಂತ ಮುಂದೆ ನಾವು ತೋರಿಸೋದಕ್ಕೆ ಸಿದ್ಧವಾಗಿದ್ದೀರಿ ಅಂತ ಹೇಳ್ತಾ ಈ ಎರಡು ಮಾತು ಹೇಳೋಕೆ ಅವಕಾಶ